ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಬಗರ್ ಹುಕುಂ ಸಭೆ. ಇಂದು ಹುಕ್ಕೇರಿ ತಾಲೂಕಿನ ಕಂದಾಯ ಇಲಾಖೆ ಅಡಿಯಲ್ಲಿ ಬಗರ್ ಹುಕುಂ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಜಮೀನುಗಳನ್ನು ಅತಿಕ್ರಮಣ ಮಾಡಿ ಸಾಗುವಳಿ ಮಾಡುತ್ತಿರುವ ಜನರಿಗೆ ಸಕ್ರಮ ಮಾಡುವ ಉದ್ದೇಶದಿಂದ ಸಮಿತಿ ಸದಸ್ಯರು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಜನರಿಂದ ಅಹವಾಲು ಸ್ವೀಕರಿಸಿ ಸೂಕ್ತ ಮಾರ್ಗದರ್ಶನ ನೀಡಿದರು. ಹುಕ್ಕೇರಿ ತಾಲೂಕಿನ ಸಹಕಾರ ತತ್ವದಡಿ ರಾಜ್ಯದ ಏಕೈಕ ಸಂಸ್ಥೆ ಎಂಬ ಹೆಗ್ಗಳಿಕೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ಚುನಾವಣೆ ಘೋಷಣೆ ಆಗುತ್ತಿದ್ದಂತೆ ವಿದ್ಯುತ್ ಸಂಘ ತಮ್ಮ ವಶಕ್ಕೆ ಪಡೆಯಲು ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಭಾರಿ ಕಸರತ್ತು ನಡೆಸುತ್ತಿದ್ದು, ಈಗ ವಿದ್ಯುತ್ ಸಹಕಾರಿ ಸಂಘದ ಸಭಾಭವನದಲ್ಲಿ ಬಗರ್ ಹುಕುಂ ಸಭೆ ಮಾಡುವ ಮೂಲಕ ಸಚಿವ ಸತೀಶ್ ಜಾರಕಿಹೊಳಿ ದಲಿತ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳುವ ತಂತ್ರಗಾರಿಕೆ ಕೂಡಿದಂತೆ ಕಾಣುತ್ತಿದೆ. ಈ ಸಂದರ್ಭದಲ್ಲಿ ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮೀನ್, ತಹಶೀಲ್ದಾರ್ ಮಂಜುಳಾ ನಾಯಕ್, ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ್ ಸೇರಿದಂತೆ ಸಾರ್ವಜನಿಕರು, ಫಲಾನುಭವಿಗಳು ಉಪಸ್ಥಿತರು. ಈ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ, ನಾನು ಆಕ್ಟರ್ ಮಾತ್ರ, ಡೈರೆಕ್ಟರ್, ಪ್ರೊಡ್ಯೂಸರ್ ಬೇರೆಯವರಿದ್ದಾರೆ ಎಂದು ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಸರ್ಕಾರಿ ಯಾರು ಸೈಟು ಭೂಮಿಗೆ ಅರ್ಜಿ ಹಾಕ್ಯಾರ, ಅದ್ರ ಇತ್ಯರ್ಥ ಮಾಡಲಿಕ್ಕೆ ಸಭೆ ಕರೆದಿದ್ರು. ಸೊ ನಮ್ದು ಇಂಥ ಜಾಗ ಇಟ್ಟು ದೊಡ್ಡದಿಲ್ಲ, ಇಟ್ಟು ದೊಡ್ಡದಿಲ್ಲ. ನಮ್ಗೊಂದು ಐತಿ, ಎಲ್ಲ ಸರ್ಕಾರಿ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲೂ ಎಲೆಕ್ಷನ್ ಚುನಾವಣೆ ತಯಾರಿನ ತಯಾರಿನ ಮತ್ತೆ ಅದ್ರಾಗೇನ ತಯಾರಿ ಇನ್ನೇನು 2-3 ತಿಂಗಳಾಗ 2 ತಿಂಗಳ ಎಲ್ಲ 10-5 ಕಾಂಪ್ರಮೈಸ್ ಏನೋ ಮಾಡಕ್ಕೆ ಮುಂದಾಗಿದ್ದಾರ. ನೀವು 10 ಅವ್ರು 5 ಅಂತ ಹೇಳ್ತಾರೆ. ಮೊನ್ನೆ ಹೇಳಿಲ್ಲ, ಅದ ಇನ್ನೂ ಭಾಳ ಹಿರಿಯರ್ದಾರ. ಪ್ರೊಡ್ಯೂಸರ್, ಡೈರೆಕ್ಟರ್ ಇನ್ನೂ ಬಂದಿಲ್ಲ, ಅವ್ರು ಎಂಟ್ರಿ ಆಗಿಲ್ಲ. ನಾವು ಆಕ್ಟರ್ಗಳು ಅಷ್ಟೇ, ನಾವು ಆಕ್ಟಿಂಗ್ ಮಾಡೋರು. ಪ್ರೊಡ್ಯೂಸರ್ ಒಬ್ಬರು ನಿಪ್ಪಾಣಾಗದಾರ, ಒಬ್ರು ಗೋಕಾಕದಾಗದಾರ. ಪ್ರೊಡ್ಯೂಸರ್, ಡೈರೆಕ್ಟರ್ ಅವರು ಎಲ್ಲ ಇದ್ದಾರೆ. ಅವ್ರ ಹೇಳಿದ ಮ್ಯಾಗ ಚಲೋ ಆಗೋದು ಪಿಕ್ಚರ್. ಓನ್ಲಿ ಎಲ್ಲಾರು ಆಕ್ಟಿಂಗ್ ಮಾಡಕ್ ರೆಡಿ ಇದೀವಿ ಅಷ್ಟೇ. ಅಂದ್ರೆ 3 ಜನ ಸೇರ್ ಮಾಡ್ತಾ ಇದ್ರು ಸರ್, ಜೊಲ್ಲೆ ತಾವು ನಂತರ ಏನ್ ಅವ್ರದ್ದು ಇದ್ರ ಕೈ ಹಾಕಿ ಮಾಡಿ ತಂದು ಕಟ್ಟೋರು ಅವ್ರು ನಮ್ಮ ಕಡೆ. ಇನ್ನು ಅವ್ರದ್ದು ಸಲಹೆ ಬೇಕಲ್ಲ, ಅವ್ರ ಸಲಹೆ ಬಂದ ನೋಡ್ರಿ ಅದೇನ ಏನು ಮಾಡ್ತಾರೆ ಅದ್ರ ಮ್ಯಾಗ ಮುಂದಿನ ಹೆಜ್ಜೆ. ಸರ್ ಇನ್ನೊಂದು ಸ್ವಲ್ಪ ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ಮಾತಾಡೋದು. 2 ಸಲ ಹೇಳಿದ್ರೆ ಅದು ಹೇಳಿ ಮುಗಿದೋಯ್ತಲ್ಲ, ಅದು ಆಗುತ್ತಾ ಸರ್? ಈಗ ಅದ್ರ ಬಗ್ಗೆ ಹೇಳ್ಯಾರು, ಮುಖ್ಯಮಂತ್ರಿ ಹೇಳಿದಾರೆ, DCM ಅವ್ರು ಹೇಳ್ಯಾರ, ಎಲ್ಲ ಹಿರಿಯ ರಾಜಕಾರಣಿಗಳು ಹೇಳಿದ್ದಾರೆ. ಇವಾಗ ಅದು ಮುಗಿತಾ ಏನು ಕ್ರಾಂತಿ ಏನಾಗಲ್ಲ ಸರ್? ಕ್ರಾಂತಿ ಆಗೋದು ಪ್ರಶ್ನೆ ಎಲ್ಲ ಮುಗಿದೈತೆ. ಇಬ್ಬರು ಹಿರಿಯರ ಸ್ಟೇಟ್ಮೆಂಟ್ ಕೊಟ್ಟಾರ ಅದ್ರ ಬಗ್ಗೆ ಪ್ರಶ್ನೆ. ಸರ್ DCS ಬ್ಯಾಂಕ್ ಬಗ್ಗೆ ಯಾವ್ದ್ರೆ DCS ಬ್ಯಾಂಕ್ ಈಗಾಗಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವ್ರು ಗೆಲ್ಲಾಕ್ ಮಾಡೋರಲ್ಲ, ಮತ್ತೆ ಯಾರು ಸೋಲಾಕ್ ಮಾಡ್ತಾರೆ? ಅವರು ಮಾಡೋರ ತಮ್ಮ ಶಕ್ತಿ, ಇವರು ಮಾಡೋರ. ಇವರು ನಿನ್ನ ಎಲ್ಲಿ ಮಾಡ್ಯಾರ ಗೊತ್ತಿದ್ರಲ್ಲೇ, ಇವ್ರು ಎಲ್ಲಿ ಮಾಡೋದು ಮೀಟಿಂಗ್ ನಿನ್ನೆ ರಾತ್ರಿ. ಗುಂಪು ಇವರು ಒಂದ್ ಕಡೆ ಮೀಟಿಂಗ್ ಮಾಡ್ಯಾರ. ನೀವು ತೆಗಿಬೇಕಲ್ಲ, ಮೊನ್ನೆ ಹೆಂಗ್ ತೆಗಿಬೇಕಿದ್ರು ಯಾರ ಯಾವ ಲೀಡರ್ ಅದಾರ, ಹೆಂಗ್ ಮಾಡ್ರಿ, ಏನ್ ಮಾಡ್ತಾರೆ ಮಾಹಿತಿ ತೆಗೀರಿ. ಎಲ್ಲರೂ ಪಂಚಾಯತ್ವಾಗಿ ಸರ್ ತಮ್ಮ ಹೋರಾಟಕ್ಕೆ ನಿಂತಿರೋದು ಮನೆ ಕನ್ನಿಗೆ ಮಠ ಮೀಟಿಂಗ್ ಏನು ಪಂಚಾಯತ್ ನಮ್ಮ ಕಡೆ ಇಲ್ಲ, ನಮ್ಮ ಕಡೆ ಅದ. ನಿನ್ನೆ ಹೇಳ ನಿನ್ನೆ ಯಾರು ಇದ್ರು, ಯಾರು ನಮ್ಮ ನೇತೃತ್ವದಾಗ ಆಗಿಲ್ಲ ಅದ. ಮತ್ತೆ ಅವ್ರು ಬೇರೆ ಅವ್ರ ಇಬ್ರು ಆಕ್ಟರ್, ಅಂದ್ರೆ ಸರ್ ಯಾವುದೇ ಚುನಾವಣೆಯಲ್ಲಿ ಜೊಲ್ಲೆ ತಾವು ನಂತರ ಬರ್ದಿಂದ ಸರ್ ನೇತೃತ್ವದಾಗ ಆಗುತ್ತೆ. ಚುನಾವಣೆ ಒಂದೊಂದು ರೀತಿ ಆಗುತ್ತೆ, ಯಾಕಂದ್ರೆ ಇದು ಪಕ್ಷಕ್ಕೆ ಸೀಮಿತವಾಗಿ ಅಲ್ಲ, ಇದಕ್ಕೂ ಸಹಕಾರಿ ಬ್ಯಾಂಕ್. ಜೊಲ್ಲೆ ಅವ್ರು ತಾವು ಅವರು ಕೂಡ ಮೊನ್ನೆ ಕನ್ನೇರಿ ಮಠಕ್ಕೆ ಹೋಗಿದ್ರು ಸರ್ ಮೀಟಿಂಗ್. ಅವ್ರನ್ನ ನೀವು ಪ್ರೊಡ್ಯೂಸರ್ ಅಂತ ಇದ್ದೀರಿ ಸರ್. ಅವ್ರು ಯಾವ ಕಡೆ ಇದಾರೆ ಸರ್? ಅವರು ಎಲೆಕ್ಟ್ರಿಕ್ ಸೊಸೈಟಿಗೆ ಇದನ್ನ ಮಾಡಿದಾರೆ. ಯಾರು
ಯಾರು ಫಸ್ಟ್ ಅವರು ಅವ್ರಾದ್ಮೇಲೆ ನಾವು ಜೋಡಿಸಿದ್ವಿ ಕೈಯ. ಈಗ ಅವ್ರ ಸಲಹೆ ಬೇಕಲ್ಲ ಅದು. ಅಂದ್ರೆ ತಾವು ಜೊಲ್ಲೆಯವ್ರು ಒಂದೇ ಇದ್ದೀರಿ ಸರ್, ಉಳಿದವರೆಲ್ಲ ಬೇರೆ ಇರೋದು. ಏನಿಲ್ಲ, ಎಲ್ಲರೂ ರಾಜಕೀಯದಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲ ಒಂದು ಸಮುದಾಯ ಒಂದು ಕಡೆ ಎಲ್ಲೂ ಇರುವಂಥ ಇತಿಹಾಸ ಇಲ್ಲ, ಒಂದು ಧರ್ಮ ಕೂಡ ಇರೋಕ್ಕಾಗಲ್ಲ. ಎಲ್ಲ ಬೇರೆ ಬೇರೆ ಇರ್ತಾರೆ. ಇಲ್ಲಿ ಒಂದೊಂದು ಚುನಾವಣೆಯಲ್ಲಿ ಒಂದು ಕಡೆ ಇರ್ತಾರೆ. ಚುನಾವಣೆ ಅಷ್ಟೇ ಬೆಳಗಾವಿ ಜಿಲ್ಲೆಗೆ ಸೀಮಿತ ಸರ್. ಸೀಮಿತ. DCC ಬ್ಯಾಂಕ್ ಒಂದು ರೀತಿ ಆಗುತ್ತೆ, ಹುಕ್ಕೇರಿ ಎಲೆಕ್ಟ್ರಿಸಿಟಿ ಒಂದು ರೀತಿ, ಬೇರೆ ಚುನಾವಣೆ ಅದೊಂದು ರೀತಿ. ಒಂದಕ್ಕೊಂದು ಲಿಂಕ್ ಮಾಡಲಿಕ್ಕೆ ಆಗುತ್ತೆ ಸರ್. 2028ಕ್ಕೆ ಸರ್ ತಾವು ಸ್ಟ್ರಾಂಗ್ CM ಇದನ್ನ CM ಅಭ್ಯರ್ಥಿ ಅದು ಉಪಯೋಗ ಆಗುತ್ತೆ. ಅದು ಹೊಸ ಮನೆ ಕಟ್ಟುವುದಿರ್ಬೋದು, ಬ್ಯಾಂಕ್ ಸಾಲ ತಗೋದಿರ್ಬೋದು, ನಿಮಗೆ ಮಾಲೀಕತ್ವ ಸಿಗುತ್ತೆ. ಅದಕ್ಕಾಗಿ ನಮ್ಗೆ ಕರೆಸಿದ್ದು ನಿಮಗೆ ಗೊತ್ತಾಗಬೇಕು. ಇಲ್ಲಿವರೆಗೆ ಈ ಸಮಿತಿಯಿಂದ ಒಂದು ಮನೆ ಅಥವಾ ಹಕ್ಕುಪತ್ರ ಕೊಡಲಿಕ್ಕೆ ಬಹುಶಃ ಸಾಧ್ಯ ಆಗಿಲ್ಲ. ಇನ್ನು ಮುಂದಾದರೂ ಅವ್ರನ್ನ ಮಾಲಕರು ಮಾಡಬೇಕು, ಅವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಕರೆಸಿದ್ದೀವಿ. ಇನ್ನೂ ಸಾಯಂಕಾಲವರೆಗೆ ಇದು ಚರ್ಚೆ ಮಾಡಿ ನಿಮ್ಮೂರು ವೈಸು ಏನು ಮಾಡಬೇಕು, ಅವರಿಗೆ ಏನು ಸಮಸ್ಯೆ ಇದೆ. ಸೊ ನಮ್ಮ ಪ್ರಕಾರ ಇದನ್ನು ಮತ್ತೊಮ್ಮೆ ರಿವ್ಯೂ ಮಾಡೋಣ. ಸೊ ಯಾಕಂದ್ರೆ ಮತ್ತೊಮ್ಮೆ ಈ ಗೋಮಾಳ ವಾಪಸ್ ಮಾಡಲಿಕ್ಕೆ ಆಗೋಲ್ಲ. ನಾವಿದ್ದರಲ್ಲಿ ಅವ್ರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಲಿಕ್ಕೆ ಇಲ್ಲಿ ಕರೆಸಿದ್ದೀವಿ. ಅದು 2 ಇದೆ, ಒಂದು 57 ಒಂದಿದೆ ಭೂಮಿ ಕೊಡಲಿಕ್ಕೆ, ಒಂದು 94 CC ಅಂತ ಮನೆಗಳನ್ನು ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದಕ್ಕಾಗಿ ನೀವು ಊರು ವೈಸು ಆಮ್ಯಾಗ ಬೇಕಾದ್ರೆ ಚರ್ಚೆ ಮಾಡಿ, ಮೆಂಬರ್ ಇರ್ತಾರೆ, ಏನು ಕೇಳಿ ನೀವು ತಿಳ್ಕೊಳ್ಳಿ. ಫಸ್ಟು ಏನು ಕಾನೂನು ಹೇಳ್ತೈತೆ, ಯಾವ ರೀತಿ ಇವರಿಗೆ ಬಡವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಚರ್ಚೆ ಮಾಡಿ ಇನ್ನೂ ಸುಮಾರು ಮೀಟಿಂಗ್ ಮಾಡೋಣ. ನಿಮಗೆ ನ್ಯಾಯ ಸಿಗುವವರೆಗೆ ಒಂದು ಸಭೆಯನ್ನು ನಾವು ನಿರಂತರವಾಗಿ ಮಾಡ್ತೀವಿ. ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಪರವಾಗಿದೆ, ಬಡವರ ಪರವಾಗಿ ನಮ್ಮ ಸರ್ಕಾರ ಅಂತ ಹೇಳಿ ನನಗೆ ಭಾಳ ಹೆಮ್ಮೆ ಆಗ್ತದೆ. ಅದಕ್ಕಾಗಿ ಇದನ್ನು ಸಭೆಯನ್ನು ಕೇವಲ ನಾವು ಸದಸ್ಯರಿಗೆ ಸೀಮಿತಗೊಳಿಸ್ತಿಲ್ಲ. ಒಂದ್ಸಲ ಕರೆಸೋಣ, ಅವ್ರಿಗೆ ಗೊತ್ತಾಗಲಿ ಈ ಕಾನೂನಲ್ಲಿ ಏನಿದೆ, ಇದ್ರ ಲಾಭ ಯಾವ ರೀತಿ ಪಡಿಬೇಕು ಅನ್ನೋಕ್ಕೋಸ್ಕರ ಎಲ್ಲ ಊರಿನ ಹೆಚ್ಚು 57 ಊರಿನ ಎಲ್ಲ ಸಂಬಂಧಪಟ್ಟವ್ರು ಕರೆಸಿದ್ದೀವಿ. ಯಾರು ಪ್ರಮುಖವಾಗಿದ್ದರೆ ಓಡಾಡ್ತೀರಿ ಮುಂದಾಗಿ ಈ ತಹಶೀಲ್ದಾರ್ ಇರ್ತಾರೆ, ಅವರ ಅಧಿಕಾರಿಗಳು ಇರ್ತಾರೆ, ನಮ್ಮ ಎಲ್ಲ ಸದಸ್ಯರು ಕೂಡ ಇಲ್ಲಿ ಇರ್ತಾರೆ. ಅವ್ರ ಜೊತೆ ಚರ್ಚೆ ಮಾಡಿ ಬಡವರಿಗೆ ಅವರ ಹಕ್ಕನ್ನು ಕೊಡಿಸುವಂಥ ತಾವು ಪ್ರಯತ್ನ ಮಾಡ್ತೀರಿ. ಮತ್ತು ಈ ಸಭೆಯನ್ನು ಇನ್ನೂ ಮುಂದುವರಿಸಿ ನಿಮ್ಗೆ ಏನು ಡೌಟ್ಸ್ ಇದೆ, ಯಾವ ರೀತಿ ನೀವು ಹಕ್ಕು ಪಡಿಬೇಕು ಅನ್ನೋದನ್ನು ಚರ್ಚೆ ಮಾಡಿ ಅದರ ಲಾಭ ಪಡಿಬೇಕಂತೇಳಿ ನನ್ನ ಮಾತು ನಮಸ್ಕಾರ.